ಎಲ್ಲ ಕತ್ಲಾಗ್ಬಿಟ್ಟೈತಿ. ಇಲ್ಲ ನೋಡ್ರಿ, ಅದು ಕಿಟಕಿ ಐತಿ, ಅಷ್ಟೇ ಬೆಳಕಾಗೈತಿ. ಯಾಕಂದ್ರೆ ಫುಲ್ ಹೊರಗೆ ಎಲ್ಲ ಮೋಡ ಮುಸುಕಿದ ವಾತಾವರಣ ಆಗೈತಿ. ಹಾಗಾಗಿ ಎಲ್ಲ ಕತ್ಲಾಗ್ಬಿಟ್ಟೈತಿ ನೋಡ್ರಿ ಒಳಗೆ. ಬರ್ರಿ ಈಗ ಒಳಗೆ ಹೋಗೋಣ. ನೋಡ್ರಿ, ಇದು ಈ ಬಾಗ್ಲ ಹಾಕ್ತೀವಿ ರೀ ನಾವು. ಇದು ಯಾಕಂದ್ರೆ ಇದು ಗಾಳಿ ಬಿಡ್ತಂದ್ರೆ ಬಾಗ್ಲ ಮುಚ್ಕೊಂಡ್ಬಿಡ್ತೈತಿ ನೋಡ್ರಿ. ಆ ನಮೂನಿ ಸೌಂಡ್ ಬರ್ತೈತಿ, ಧಗ್ ಅಂತ ಹೇಳಿ ಆವಾಜ್ ಬರ್ತೈತಿ. ಹಾಗಾಗಿ ಅದು ಇಲ್ಲೇ ಜಾಗ ಇಲ್ಲ ಫ್ರೆಂಡ್ಸ್. ತಡ್ರಿ, ಲೈಟ್ ಹಾಕ್ತೀನಿ ನೋಡ್ರಿ. ಇಲ್ಲೇ ಜಾಗ ಇಲ್ಲ ನೋಡ್ರಿ, ಜಾಗನೇ ಇಲ್ಲ ಇಲ್ಲಿ. ಇದು ಹಿಂಗೆ ಬಾಗ್ಲ ತೆಗೆದು ಇಷ್ಟೇ ಜಾಗ ಆಗುತ್ತೆ. ಇದು ಪೂರ ಹಿಂಗೆ ಖುಲ್ಲಾನು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಈ ಬಾಗ್ಲನ ಯಾವಾಗೂ ನಾವು ಹಾಕಿರ್ತೀವಿ ನೋಡ್ರಿ. ನಾನು ಹಾಕಿ ಒಳಗೆ ಇರ್ತೀವಿ ನೋಡ್ರಿ. ಇದಿಷ್ಟ ಐತ್ರಿ ಜಾಗಿನ. ಇದು ಇಲ್ಲೇ ಟೇಬಲ್ ಐತಿ, ಇದ್ರ ಮ್ಯಾಗ ಹಿಂಗೆ ಟಿ ವಿನೂ ಐತಲ್ಲ. ಹಾಗಾಗಿ ಇಲ್ಲೇ ಜಾಗ ಇಲ್ಲಿ ನೋಡ್ರಿ, ಜಾಗ ಸಣ್ಣದೈತಿ, ಇಷ್ಟ ಐತಿ ನೋಡ್ರಿ ಅದು. ಹಾಗಾಗಿ ಬಾಗ್ಲನೂ ಹಾಕಿರ್ತೀವಿ. ಮತ್ತು ಖುಲ್ಲ ಇಟ್ಟರೆ ಗಾಳಿಂದು ಭಾಳ ಬರ್ತೈತ್ರಿ ಮ್ಯಾಗ. ಇದು ಹಂಚು ಅಂತಾರಲ್ರಿ, ಅದು ಹಾಕ್ಯಾರ. ಅದು ನೋಡ್ರಿ ಇಲ್ಲಿ ಹಾಕಿದ್ರೂ ಖುಲ್ಲ ಐತಿ. ಅದು ಫುಲ್ ಸೈಡೆಲ್ಲ ಖುಲ್ಲಾನೇ ಐತಿ ಅಂತ ನೋಡ್ರಿ. ಇಲ್ಲಿ ಖುಲ್ಲಾನೇ ಐತಿ ಸೈಡೆಲ್ಲ. ಹಾಗಾಗಿ ಗಾಳಿ ಭಾಳ ಬರ್ತೈತಿ, ಥಂಡಿನೂ ಭಾಳ ಹತ್ತೈತ್ರಿ. ಹಾಗಾಗಿ ಬಾಗ್ಲ ಯಾವಾಗೂ ನಾನು ಹಾಕಿರ್ತೀನಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಈಗ ಆಮೇಲೆ ಅಡುಗೆ ಮಾಡಿ ಆದಮೇಲೆ ಸಿಕ್ಕೇನಂತೆ ನೋಡ್ರಿ ಫ್ರೆಂಡ್ಸ್. ಇನ್ನೂ ಬಿಸಿ ಆಗೈತಿ ನೋಡ್ರಿ. ಇಷ್ಟೊಂದು ಬಿರಿಯಾನಿ ಐತಿ. ಬಿರಿಯಾನಿ ಮತ್ತು ಕೋಸಂಬರಿ ಅದೆಲ್ಲ, ಮೊಸರು ಚಟ್ನಿ ಅಂತಾರಲ್ರಿ, ಅದೆಲ್ಲ ಕೊಟ್ಟು ಕಳಿಸ್ಯಾರಿ ಅವರು ನನ್ನ ಕೈಯಾಗದ. ಅಂದ್ರೆ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ. ನಮ್ಮ ಮನೆಯವ್ರು ಕೇಳಿದ್ರು ಅವರು. ಇಲ್ಲ ಅವ್ರು ಮತ್ತು ಕೆಲ್ಸಕ್ಕೆ ಹೋಗ್ಯಾರ ಅಂತ ಹೇಳಿದ್ಮೇಲೆ ಬಿರಿಯಾನಿನ ಕೊಟ್ಟು ಕಳಿಸ್ಯಾರ ನೋಡ್ರಿ. ಎಷ್ಟು ಮಸ್ತ್ ಐತಿ ಚಿಕನ್. ಇದು ನೋಡ್ರಿ ಎಷ್ಟೊಂದು ಐತಿ. ಅದಕ್ಕೆ ಏನು ಅಡುಗೆನೂ ಮಾಡಿಲ್ಲ ನೋಡ್ರಿ ನಾನು. ಮತ್ತು ನಿನ್ನಿದು ಸ್ವಲ್ಪ ಸಾರೂ ಇಷ್ಟ ಐತಿ ನೋಡ್ರಿ. ಬೇಕಂದ್ರೆ ಹಾಕ್ಕೊಂಡು ತಿಂತಾರೆ, ಬೇಡಂದ್ರೆ ಬಿರಿಯಾನಿ ಅಷ್ಟು ತಿಂತಾರೆ. ಮತ್ತು ಮೊಸರು ಚಟ್ನಿನೂ ಐತಲ್ರಿ ಅದ್ರ ಊಟಾಗ. ಹಾಗಾಗಿ ಮೊಸರು ಚಟ್ನಿ ಊಟ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಇದು ಅನ್ನ ಎಲ್ಲ ಬಿಸಿ ಮಾಡಿ ಆಮೇಲೆ ಊಟ ಮಾಡಿ ಮಕ್ಕೊತೀವಿ ನೋಡ್ರಿ ಫ್ರೆಂಡ್ಸ್. ಮತ್ತು ನಾನು ಬೆಳಿಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸು. ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ. ಈಗಂತೂ ಏನೂ ರೆಸಿಪಿನೂ ಮಾಡಿಲ್ಲ, ಏನೂ ಇಲ್ಲಲ್ರಿ. ಹಾಗಾಗಿ ಏನೂ ಶೇರ್ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಏನು ಮಾಡ್ತೀನಿ ಅದು ಶೇರ್ ಮಾಡ್ಕೊತೀನಂತ ನೋಡಿರಿ ಫ್ರೆಂಡ್ಸ್. ಹಿಟ್ಟು ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡತ್ತೀನಿ ಫ್ರೆಂಡ್ಸ್. ಈಗ ಹಿಟ್ಟು ನಾದಿಟ್ಟೆ ನೋಡ್ರಿ. ಇಲ್ಲೇ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ನಾದೀನಿ. ಮತ್ತು ಇಲ್ಲಿ ಒಂದು ಸೈಡು ಬೇಳೆಗೆ ಇಡ್ತೀನಿ ಸಾಂಬಾರು ಮಾಡೋಕ್ಕೆ. ನಾಷ್ಟಕ್ಕೆ ಚಪಾತಿ ಆಗುತ್ತೆ ಫ್ರೆಂಡ್ಸ್. ಮಧ್ಯಾಹ್ನ ಉಳಿದ್ರೆ ಊಟಕ್ಕೆ ಆಗುತ್ತೆ ಚಪಾತಿ. ಹಾಗಾಗಿ ಮಾಡತ್ತೀನಿ ನೋಡ್ರಿ. ಈಗ ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ ರೀ. ಬಾಕಿ ಹಿಟ್ಟು ತೆಗೆದಿಡ್ತೀನಿ, ಮಧ್ಯಾಹ್ನ ಬಿಸಿ ಮಾಡಿದ್ರಾತಂತೇಳಿ. ಚಪಾತಿ ಭಾಳ ತಿನ್ನೋಂಗಿಲ್ರಿ, ಯಾಕಂದ್ರೆ ಜಾಳ ಭಾಳ ಅಲ್ರಿ. ಹಾಗಾಗಿ ತಿನ್ನಂಗಿಲ್ಲ ನೋಡ್ರಿ ಚಪಾತಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಲೋಗನ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಅನ್ನ ಮಾಡಿದ್ದೀನಿ ಮತ್ತು ಸಾರು ಮಾಡಿದ್ದೀನಿ ನೋಡ್ರಿ. ಸಾರು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಫ್ರೆಂಡ್ಸ್. ಸಾರು ಗಟ್ಟಿ ಆಗೈತಿ. ಸಾರು ಐತ್ರಿ, ಅನ್ನ ಐತ್ರಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡೀನಿ ನೋಡ್ರಿ. ಎಲ್ಲ ಕ್ಲೀನ್ ಆಗೈತಿ. ಭಾಂಡೆನೂ ಒಂದು ಇಲ್ಲ,
ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ನೋಡ್ರಿ ಟೈಮ್ ಆಗಲೇ ಮಧ್ಯಾಹ್ನ ಆಗೈತಿ. ಈಗಲೇ 1:30 ಮೇಲೆ ಆಗೈತಿ ಟೈಮ್. ಈಗ ಇದು ಮಳೆನೂ ಸ್ಟಾರ್ಟ್ ಆಗಕ್ಕೆ ನೋಡ್ರಿ, ಮಾಡಂತರೂ ಫುಲ್ ಆಗೈತಿ. ಈಗ ನೋಡ್ರಿ ಫ್ರೆಂಡ್ಸ, ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಹಾಗಾಗಿ 2-3 ದಿನದ ವೀಡಿಯೋನ ನಾನು ಶೇರ್ ಮಾಡ್ಕೊಂಡೇನಿ. ಈಗ ಊಟ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ್ ಎಲ್ಲರೂ. ಯಾಕಪ್ಪ ಅಂತಂದರೆ ಅದೇ ನಮ್ಮ ಮನೆಯವ್ರಿಗೆ ಆರಾಮಿಲ್ಲರಿ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕನ ಆಗಿಲ್ಲ ನೋಡ್ರಿ. ಏನೋ ಒಂಥರ ಬೇಸರ ಅನ್ಸಾತಿತ್ತು ನನಗೆ ವೀಡಿಯೋ ಮಾಡೋಕ್ಕೆ. ಹಾಗಾಗಿ ಸ್ವಲ್ಪ ಹಳೆ ಕ್ಲಿಪ್ಪಿಂಗ್ ಎಲ್ಲ ಇದ್ವಲ್ಲ ಅವನ್ನ ಹಾಕಾಕೊಂತೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕನ ಆಗಿಲ್ಲ ನನಗೆ. ಈಗ ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಕಾಲಿಂದ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ. ಹಾಗಾಗಿ ಅವ್ರಿಗೆ ಹೇಳಕ್ಕೂ ಬರೋಂಗಿಲ್ಲ, ಕುಂದ್ರಕ್ಕೆ ಬರೋಂಗಿಲ್ಲ, ಏನು ಮಾಡೋಕ್ಕೂ ಬರೋಂಗಿಲ್ಲ. ಅದೇ ಒಂದು ಬೇಸರ ಆಗೈತಿ. ಅದ್ರ ಸಂಬಂಧನ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ. ಬಾಯ್.